ಸೊ ಗೈಸ್ ಇದನ್ನ ಸೆಲೆಕ್ಟ್ ಮಾಡಿದ್ದೀವಿ ಇವಾಗ. ಗೌತಮ್ ಅಂತ ಗೈಸ್ ನೋಡಿ ಗೈಸ್, ನಮ್ಮಮ್ಮ ನಂಬ್ತಾನೆ ಇಲ್ಲ. ಎಷ್ಟು ಸರಿ ಗೈಸ್, ನಮ್ಮಮ್ಮ ಅಡುಗೆ ಮಾಡಿಲ್ಲಂತೆ, ಹೋಟ್ಲಿಗೆ ಓಡಿಸ್ತಾ ಇದ್ದಾರೆ. ಫ್ರ್ಯಾಂಕ್ ಮಾಡ್ತೀವಿ ಅಂದ್ಬಿಟ್ಟು. ನಮ್ಮ ಅಜ್ಜಿ ಇಷ್ಟೊಂದು ನಂಬ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಗೈಸ್. ಅಷ್ಟು ಸರಿ ಕೈಯತ್ತ ಮಾಂಗೆಲ್ಲ ಮಾಡಬಾರ್ದು. ಥೂ ಚೀ ಥೂ 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 ಥೂ. ಗೈಸ್ ಇನ್ನಾದರೂ ತಿಂತಾ ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲರೂ. ಚಿನ್ನಿನ 55 ಕಿಲೋ ನೀನು. ಎಷ್ಟು? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಎಲ್ಲರೂ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ಕೊತಾ ಇದ್ದೀರಾ? ಈಗ ನಾವು ಊರಿಗೆ ಹೋಗ್ತಾ ಇದ್ವಿ. ನಾನು ಲೀವ್ ಕೊಟ್ಟಾಗಿಂದ ಹೇಳ್ತಾ ಇದ್ದೆ ಗೈಸ್, ಮನೆಯಲ್ಲಿ ಊರಿಗೆ ಕರ್ಕೊಂಡೋಗಿ ಫೈನಲಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೇಳಿ 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 ಸಾಕಾಗೋಯ್ತು. ಟ್ಯಾಬ್ಲೆಟ್ಸ್ ಎಲ್ಲ ಇದ್ದ ಬ್ಯಾಗಲ್ಲಿ. ಓಕೆ ನೋಡಿರಿ, ಹೋಗೋಣ ಗೈಸ್. ನಾವು ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಪೂಜಾಗಿಂದ, ನಮ್ಮಿಂದ ಅಲ್ಲ, ಪೂಜಾಗೋಸ್ಕರ ಹೋಗ್ತಾ ಇದ್ದೀವಿ. ನಮ್ಮ ಪೂಜಾ ಫುಲ್ ಡಲ್ಲಾಗಿದ್ದಾಳೆ ಗೈಸ್, ಹುಷಾರಿಲ್ಲ ಪಾಪ. ಇನ್ನೇನು ಡಲ್ಲಾಗಿಲ್ವಾ? ಗೊತ್ತಾಗ್ತೈತೆ ಅದು. ಬಾಡಿ ಪೇಯ್ನ್ ಮೇಲೆ ಎಲ್ಲ ಫುಲ್ ಕೆಲಸ, ಅದಕ್ಕೆ ನಮ್ಮ ಗೌತಮ್ ನೋಡಿ ಎಷ್ಟು ಖುಷಿಯಾಗಿದ್ದಾನೆ. ಎಲ್ಲ ಸ್ವಲ್ಪ ತರ್ಸು ನೋಡು ನೋಡು, ಅಲ್ಲ ಗೊತ್ತಾ ಎಲ್ಲ ಎತ್ಕೊಂಡಿದ್ಯಾ? ಎಸ್, ಇನ್ನೇನು ಎತ್ಕೋಬೇಕು. ಸರಿ ಬಾ ಗೈಸ್. ನಾಳೆ ನನ್ನ ತಮ್ಮದು ಬರ್ಡೇ ಇದೆ. ಸೊ ಅದಕ್ಕೆ ಹೋಗಿ ಊರಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಗಿಫ್ಟ್ಸ್ ಎಲ್ಲ ಈಸ್ಕೊಂಡಿದ್ದೀವಿ ಆ್ಯಕ್ಚುಲಿ. ಆದರೆ ಅವನಿಗೆ ಏನು ಊರಲ್ಲಿ ಕೊಡಲ್ಲ, ಏನೂ ಕೊಡ್ತಾ ಇಲ್ಲ ಈ ಸರಿ ಅಂತ ಅಂದ್ಕೊಂಡೆ ಅಂತ ಹೇಳ್ಬಿಟ್ಟು ಅವ್ನಿಗೇನು ಕೊಡ್ತಿಲ್ಲ. ಸೊ ಆ ಊರಿಂದ ಬಂದಮೇಲೆ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದೆ. ನೋಡೋಣ ಏನಾಗುತ್ತೆ ಅಂತ. ಓಕೆ ಗೈಸ್, ಕಾರ್ಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಕ್ಯಾಮ್ರಾ ಇಡೋಂಗಿಲ್ಲ, ಮುಖ ತಿರುಗಿಸ್ಬಿಡ್ತಾನ ಸೈಡ್ಗೆ. ಖುಷಿಯೆಲ್ಲ ಹೋಗ್ಬಿಡ್ತೈತೆ. ಅದೇ ಸ್ಮೈಲೆಲ್ಲ ಹೋಗ್ಬಿಡ್ತೈತೆ. ಬಾ ಅದೇ ಮಿಷಿನ್ ರಿಪೇರಿ ಕೊಟ್ಟಿದ್ವಲ್ಲ, ಅಲ್ಲಿ ಹೋಗ್ಬೇಕು ಫಸ್ಟ್. ಇವಾಗ ಹೋಗಿ ಮಿಷಿನ್ ಕಲೆಕ್ಟ್ ಮಾಡಿಕೊಂಡು ಅಜ್ಜಿ ಮನೆ ಹತ್ರ ಆಫ್ ಮಾಡು ಡಾಡಿ. ಮಳೆ 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 ಸ್ಟಾರ್ಟ್ ಆಗೋ ಥರ ಇದೆ ಇವತ್ತು. ತಗೊಳ್ಳಿ. ಯಾವಾಗ ಆಶದಿಂದ ಕರ್ಕೊಂಡು ಹೋಗ್ತಿದ್ದಲ್ಲ, ನೀನು ಕರ್ಕೊಂಡು ಹೋಗ್ತಾ ಇದ್ದಿದ್ದು ಯಾವಾಗೂ ಒಂದೇ ಸೈಡಿಂದ. ಗೈಸ್ ನೋಡಿ, ಊರಿಗೆ ಹೋಗೋವ್ರಿಗೂ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ಇನ್ನೂ ಹತ್ತತ್ರ ಬಂದಂಗೆ ಚಿಪ್ಸಿಸ್ಕೊಂಡವ್ರೆ. ಇಷ್ಟು ಟ್ರಾಫಿಕ್ ಇರುತ್ತೆ ಅಂತ ಗೊತ್ತಿದ್ದಿದ್ರೆ ಎತ್ಕೊಬರ್ತಾರೆ ಏನೋ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಲ್ಲಮ್ಮ. 2 ಅವರ್ ಜರ್ನಿನಾ 3 ಅವರ್ ಜರ್ನಿನಾ? 6 ಗಂಟೆಗೆ ಬಿಟ್ಟಿದ್ದು, 5:15 ಬಿಟ್ಟಿದ್ದು. ಆನ್ ಮಾಡು ಇವಾಗ. 1 2 3 ಹೇಳ್ತೀನಿ, ಇಬ್ರು ಒಟ್ಟಿಗೆ ಆನ್ ಮಾಡಬೇಕು. ಹಲೋ, ಹಾಂ ಆನ್ ಮಾಡು. ಹೆಂಗೆ ನಾವು
ಹಾ ಒನ್ಸ್ ಅಗೇನ್ 1 2 3 ಆನ್ ಮಾಡು ಬೇಗ ಮಾಡು. ನಾವು ಮಾಲಾ ಫೇಶಿಯಾಗಿ ಹೋಗ್ತಾ ಇದೀವಿ. ಬರ್ತೀಯಾ? ಮಾಲ್ಗೆ ಹೋಗ್ತಾ ಇದೀವಿ ಇವಾಗ. ಬರ್ತೀಯಾ? ಭ್ರಮೆ ಅಲ್ಲ, ನಿಮ್ಮೂರಿಗೆ ಬರ್ತಾ ಇದೀವಿ. ಕೇಳಿಸ್ತಾ? ನಿಮ್ಮೂರಿಗೆ ಬರ್ತಾ ಇದೀವಿ. చేస్తావా బట్లు వస్తానమ్మా. ಗೈಸ್ ನಮ್ಮಮ್ಮ ನಮ್ಮ ಊರಿಗೆ ಹೋಗ್ತಾ ಇದೀವಿ ನೋಡಿ, ಅವಾಗಿಂದ ಮಾತಾಡ್ತಾ ಇದ್ದೀವಿ. ನಾವು ಆಗಲ್ಲ ಅಂತ ನಿಮ್ಗೆ ಹೇಳ್ತಾ ಇದ್ರೆ ಹೋಗಿದ ತಕ್ಷಣ ಒಬ್ಬಟ್ಟು ಅಂತಿತ್ತು. ಅದಕ್ಕೆ ನಮ್ಮಮ್ಮ ನಾವು ಹೋಗ ಮಾಡಿಕಿದ್ರೆ ಹೋಗಿ ತಿನ್ಬಿಡ್ಬೋದು ಅಂತ. ಆಯ್ತು, ಯಾವ್ದೋ ಒಂದು ಮಾಡು. ಆಯ್ತು, ಯಾವ್ದೋ ಒಂದು ಮಾಡು. ಒಟ್ನಲ್ಲಿ ನಮ್ಗೆ ಊಟ ಹಾಕ್ಬೇಕಷ್ಟೇ. ನಾವು ಬರೋ ಅಷ್ಟರಲ್ಲಿ ರೆಡಿ ಇರಬೇಕು. ಕರೆಕ್ಟಾಗಿ ಇನ್ನ 8 ಗಂಟೆ ಅಷ್ಟರಲ್ಲಿ ಅಲ್ಲಿ ಇರ್ತೀವಿ. ಹೌದು, ನಾವು ಒಳ್ಳೆ ಟೈಮಿಗೆ ಫೋನ್ ಮಾಡಿದ್ವಿ. ರಾಘವೇಂದ್ರ ಸ್ವಾಮಿ ಸೀರಿಯಲ್ ನೋಡ್ತಾ ಇರ್ತಾರೆ. ಇವಾಗ ಫೋನ್ ಮಾತಾಡೋ ಇಂಟ್ರೆಸ್ಟ್ ಇಲ್ಲ ನಮ್ಮಮ್ಮಗೆ, ಅದಕ್ಕೆ ನಂಬ್ತಾ ಇಲ್ಲ. ಅಲ್ಲಮ್ಮ, ನೀನು ರಾಘವೇಂದ್ರ ಸ್ವಾಮಿ ಸೀರಿಯಲ್ ನೋಡ್ತಾ ಇದ್ದ, ಅದಕ್ಕೆ ನಂಬ್ತಾ ಇಲ್ಲ ನಾವು ಊರಿಗೆ ಬರ್ತಾ ಇದೀವಿ ಅಂದ್ರೂ. ಸೀರಿಯಲ್ ಮೇಲೆ ಐತೆ ಇಂಟ್ರೆಸ್ಟ್ ಹಂಗಾದ್ರೆ. ಸರಿ, ಬಾಯ್ ಬಾಯ್. ನಮ್ಮ ಪೂರ್ವಿಗೆ ಹೇಳು ನಿಮ್ಮ ಅತ್ತೆ ಬರ್ತಾ ಐತೆ ಅಂತ. ಸರಿ, ಬಾಯ್ ಬಾಯ್. కాఫీలు ఆయా, టీలు ఆయా. మీ ఊరికి వస్తా అన్నాము. ಗೈಸ್ ನೋಡಿ ಗೈಸ್, ನಮ್ಮಮ್ಮ ನಂಬ್ತಾನೆ ಇಲ್ಲ. ಎಷ್ಟು ಸರಿ ಅವಾಗಿಂದ 10 ನಿಮಿಷ ಆಯ್ತು, ಕರೆಕ್ಟಾಗಿ 10 ನಿಮಿಷ ಆಯ್ತು. 10 ನಿಮಿಷದಿಂದ ಹೋಗಿ ಬರ್ತಾ ಇದೀವಿ ಅಂತ ಹೇಳ್ತಾ ಇರೋದು. ನಂಬ್ತಾನೆ ಇಲ್ಲ ಅವರು. ನಮ್ಮಮ್ಮಗೆ ಸರ್ಪ್ರೈಸ್ ಕೊಡೋಣ ಹೋಗ್ಬಿಟ್ಟು. ಸೊಪ್ಪು ಸಾರು ಬೇಡ, ಉಪ್ಸಾರು ಮಾಡು. ಬಸ್ಸಾರು. ಆಯ್ತು, ಯಾವುದೋ ಒಂದು ಮಾಡು. ಹೊಟ್ಟೆ ಹಸಿತಾ ಐತೆ. ಮಾ ಅಕ್ಕಿಗೆ 2 ಡಬ್ಬ ಹಾಕ್ಲ, 1 ಡಬ್ಬ ಹಾಕ್ಲಮ್ಮ. ಅನ್ನಕ್ಕೆ ಒಂದು ಬೇಡ, ಅರ್ಧನೂ ಬೇಡ, ಸುಮ್ಮನೆ ಇರಲಿ. ಊರಿಗೆ ಹೋಗ್ತಾ ಇಲ್ವಾ ಇವಾಗ ಇನ್ನೇನು? ಸರಿಮಾ. ಅಲ್ಲ, ನಾವು ಹಿಂಗೆ ಮಾಡೋದು ನೋಡು. ಚೆನ್ನಾಗಿರುತ್ತೆ. ಅಜ್ಜಿ ನಂಬ್ತಾನೆ ಹೋಗ್ರಿ. ಕಟ್ಬಿಟ್ಟ ಅಲ್ಲ ಗೈಸ್. ಇವಾಗ ನಮ್ಮಮ್ಮ ಹಿಂಗೆ ಹೇಳಿದಾರಲ್ಲ, ನಮ್ಮ ಅಜ್ಜಿ ನಂಬ್ತಾನೆ ಇಲ್ಲ. ಹೋಗಿ ಸಕ್ನ ನೀವೇ ಮಾಡ್ಕೊಂಡು ತಿನ್ನೋಗ್ರಿ, ನನ್ಗೇನು ಗೊತ್ತು ನೀವು ಬರೋದು ಅನ್ಬೇಕು. ಚೆನ್ನಾಗಿರುತ್ತೆ ಅಲ್ಲಮ್ಮ. ನನ್ನ ತಮ್ಮನೂ ನಂಬ್ತಾ ಇಲ್ಲ. ಲೈವ್ ಲೊಕೇಶನ್ ಕಳಿಸು ಅಂದ, ಕಳಿಸ್ದೆ. ಅವನು ನಂಬ್ತಾ ಇಲ್ಲ. ನೋಡಿ ಯಾವ ಥರ ಮಾಡಿದ್ದಾನೆ. ಏನಿದು ಬೂತ್ ಕನ್ನಡಿ ಹಾಕಿ ನೋಡ್ತಾ ಇದ್ದೀನಿ ಅನ್ನೋ ಥರ ವಿಡಿಯೋ ಕಾಲ್ ಮಾಡಿದ್ದಾರೆ ಗೈಸ್. ನಂಬಿಲ್ಲ ಅವರು. ಬರ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಏನು ಮಾಡೋದು? ಕಡಿಲಿ
ಫುಲ್ ಟ್ರಾಫಿಕ್ ಜಾಮ್. ಬಟ್ ಸಾಟರ್ಡೆ ಬೇರೆ. ಹಾಂ, ಪುನೀತ್ ರಾಜ್ಕುಮಾರ್ ಮನೇನಾ ನೋಡಿದ್ಯಾ ನೀನು? ಯಾವ ರೋಡ್ ಇದು? ನೋಡ್ದಿರಾನೆ ಹೇಳ್ತಾ ಇದ್ದೀನಿ ಅಂತ. ಸರ್ಪ್ರೈಸ್ ಕೊಡ್ಬೇಕಂತೆ ಗೈಸ್. ನೋಡಿ ಅವ್ರ ಮಾವಾಗಿ ಪಾಪ 11 ಗಂಟೆ ಹಂಗೆ ಬಿಟ್ಟಿದ್ರೆ ಆರಾಮಾಗಿ ಹೋಗ್ತಾ ಇದ್ವಲ್ಲ. 9 ಗಂಟೆಗೆ ಬಿಟ್ಟಿದ್ರೆ ಸಾಕಾಗಿರೋದೇನ. ಎಲ್ಲ ಟ್ರಾಫಿಕ್ ಜಾಮ್ ಎಲ್ಲೋದ್ರು. ಸಂಜೆ ಮೇಲೆ ಅದು ಬೇರೆ ಇವತ್ತು ಸಾಟರ್ಡೆ ಅಲ್ವಾ, ಅದಕ್ಕೆ. ಹಾಂ, ಹೆಬ್ಬಾಳ ಮೇಲೆ ಹೋಗಿಲ್ಲ. ಅಯ್ಯೋ, ಆ ಕಡೆಯಿಂದ ಹೋಗಿದ್ರೆ ಹತ್ರ ಆಗಿರೋದು. ಈ ಕಡೆ ತಗ್ಲಾಕೊಂಡ್ವಿ. ಫುಲ್ ಜಾಮ್ ಆಗಿಬಿಟ್ಟಿದೆ ಗೈಸ್. ಅವಾಗಲಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಮಗಳ ಮೇಲೆ ಅಷ್ಟು ಮಾತ್ರ ಹಿಂಸೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಹೋಗಿ ಒಂದು ವಾರ ಇಟ್ಬಿಟ್ಟು ಬಂದ್ಬಿಟ್ಟು ನೋಡೋಣ. ಅಲ್ಲಿ 2 ದಿವಸ ಇರಲ್ಲ, ಆಮೇಲೆ ಇಲ್ಲ ಬಂದ್ಬಿಡ್ತೀನಿ ಅಂತೀಯ. ಅದಕ್ಕೆ ಒಂದು ದಿನ ಇಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರದು. ಹೆಂಗೂ ಇರೋಕ್ಕಾಗಲ್ಲ 1 ವಾರ ಅಂತ. ಊರಿಗೆ ಹೋಗೋವರೆಗೂ ಊರಿಗೆ ಹೋಗ್ಬೇಕು. ಅಲ್ಲಿ ಹೋದ್ರೆ ನಮ್ಮೂರಿಗೆ ಹೋಗೋಣ ಅಂತ ಲೀವ್ಸ್ ಕೊಟ್ಟಿದಾರಲ್ಲ. ಹೋಗ್ಬಿಟ್ಟು ಬಂದ್ಬಿಟ್ರೆ ಒಂದು ಸಮಾಧಾನ. ಹಬ್ಬ ಊರಿಗಾದ್ರೂ ಹೋಗ್ಬಿಟ್ಟು ಬಂದೆ ಅಂತ. ಹೋಗ್ಲಿ ಬಿಡಮ್ಮ, ಸಮಾಧಾನ ಆಗೋಗು. 1 ತಿಂಗಳಿಂದ ಎಲ್ಲೂ ನಮ್ಮ ಪೂಜಾಗ ಅದಲ್ಲ, ನೈಟ್ ಜರ್ನಿ ಹೋಗ್ಬೇಕು ಅಂತ ಆಸೆ. ಅದಕ್ಕೇನಲ್ಲಿ ನೀನೇ ಕರ್ಕೊಂಡೋಗು ಅಂದಿದ್ದು. ನೈಟ್ ರೈಡ್ ಇಷ್ಟನೇ ಇಲ್ಲ ಅಂತಲ್ಲ, ಆದ್ರೆ ಈ ಫುಲ್ಲು 2 months ಇಂದ ಎಲ್ಲೂ ಹೋಗ್ದಿರ ಮನೇಲೆ ಇದ್ದು ಒಂಥರ ತಲೆ ಚಿಕ್ಕಿಡ್ಬಿಟ್ಟಿದ್ವಿ. ಸೊ ಕೇಕ್ ಕಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರಾತ್ರಿಗೇನೆ ಕೇಕ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಯಾಕೋ ನಾರ್ಮಲ್ ಕೇಕ್ ಸಿಗೋ ಥರ ಕಾಣಿಸ್ತಾ ಇಲ್ಲ ಮಮ್ಮ. ಈಗಳು ಇಲ್ಲೇ ಐತೆ. ನಾರ್ಮಲ್ ಕೇಕ್ ಅವರೇ ತಂದಿದ್ದೆ. ಏನು ಮಾಡೋದು, ಬೇಯಿಸ್ಕೋಬೇಕು. ಕೇಳಿ ನೋಡೋಣ ರೇಟ್ ಎಷ್ಟಿದೆ ಅಂತ. ಸೊ ಗೈಸ್, ಇದನ್ನ ಸೆಲೆಕ್ಟ್ ಮಾಡಿದ್ದೀವಿ. ಇವಾಗ ಏನನ್ನು ಬರ್ಸೋಣ ನಮ್ಮಮ್ಮ? ಏನನ್ನು ಬರ್ಸೋಣ? ಗೌತಮ್ A few moments later. ಗೈಸ್, ನಮ್ಮಮ್ಮ ಅಡುಗೆ ಮಾಡಿಲ್ಲಂತೆ, ಹೋಟ್ಲಿಗೆ ಓಡಿಸ್ತಾ ಇದ್ದಾರೆ. ಫ್ರ್ಯಾಂಕ್ ಮಾಡ್ತೀವಿ ಅಂದ್ಬಿಟ್ಟು. ನಮ್ಮಮ್ಮ ಫ್ರ್ಯಾಂಕ್ ಅವರೇ ಹಾಕಿರೋದು. ಮಾಡ್ತೀರಾ ಅಂತಿಲ್ಲ, ಮಾಡಿಲ್ಲ. ನೀವು ಆ ಥರ ಮಾಡ್ತೀರಾ ಅಂದರೆ ನಾವು ಸುಮ್ಮನೆ ಆಗ್ತೀವಿ ಅಂತ. ಆಯ್ತು, ಇನ್ನೊಂದ್ಸಲ ನೆಕ್ಸ್ಟ್ ಫ್ರ್ಯಾಂಕ್ ಮಾಡ್ತೀವಿ. ಅವ್ರು ಭಯ ಬಿಟ್ಬಿಡ್ಬೇಕು ಅಂತ ಫ್ರ್ಯಾಂಕ್ ಮಾಡ್ತೀವಿ. ನೋಡೋಣ, ತಪ್ಪು ಆಮೇಲೆ ಹಾಕಲ್ಲ. ಹೌದಾ? ನೋಡೋಣ. ಬರೇ ನಿಮ್ಮ ಅಕ್ಕನ ನಂಬ್ಸಕ್ಕಾಗಲ್ಲ ಅಂತ ಫ್ರ್ಯಾಂಕ್ ಮಾಡೋಕ್ಕೆ. ನೆಕ್ಸ್ಟ್ ಒಂದು ಫ್ರ್ಯಾಂಕ್. ಸರಿ ಬರೋ ಚಿನ್ನಿ, ನೀನು ಬರಲ್ಲೇನಾ? ನಂಗೆ ಸ್ವಲ್ಪ ವಾಟರ್. ಚಂಬುಗ್ ಬಿಡು. ಹಿಂದಿ ನೈ, ಹಿಂದಿ ಮೇರಕೋ ಮಾಲೂಮ್ ನೈ, ಓನ್ಲಿ ಕನ್ನಡ, ತೆಲುಗು. ಅಲ್ಲಿ ನೋಡಿ ಗೈಸ್, ನೀರು ಬಿಟ್ಟಿವೆ. ಎಷ್ಟು ಇಟ್ಟಿದ್ದಾಳೆ. ಅಲ್ಲ, ನೀನು ನೆಂಜಿಲೆಲ್ಲ ಬೇಡ ನನಗೆ. ಹಾಕು. ಹಾಂ, ಆಫ್ ಕರೋ. ಹೋಗೋಣ. ನಮ್ಮ ಅಜ್ಜಿ ಕೆಲಸ ಕೊಟ್ಟಿದ್ದೀನಿ. ನಮ್ಮ ಪೂಜಾಯಿಂದಾನೆ ಗೈಸ್, ನಮ್ಮ ಪೂಜಾನೇ ಹೇಳಿದ್ದು. ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಮ್ಮ ಪೂಜಾನೇ. ನಮ್ಮ ಅಜ್ಜಿ ಇಷ್ಟೊಂದು ನಂಬ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಗೈಸ್. ಅಷ್ಟು ಸರಿ ಒತ್ತಿ ಹೇಳ್ತಾ ಇದ್ದೀವಿ. ಅಲ್ಲ, ಇವಳು ವಿಡಿಯೋ ಕಾಲ್ ಮಾಡಿದಾಗ ಕಾರಲ್ಲಿ ಬರ್ತಾ ಇದ್ವಿ, ಅವಾಗ ಗೊತ್ತಾಗಿಲ್ಲ. ನಾನು ಮಾಡಿಲ್ಲ, ಮಾವ ಫೋನ್ ಮಾಡಿ. ನಡೀರಿ, ನಡಿಯಮ್ಮ ಗೈಸ್. ಇವಾಗ ಹೊರಗಡೆ ಹೋಗಿ ಊಟ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ನಾವು ಮಾಡಿದ್ದ ತಪ್ಪಿಗೆ ನಾವೇ ನೋಡಿ, ಫ್ರ್ಯಾಂಕ್ ಮಾಡಿದ ತಪ್ಪಿಗೆ ಅನ್ಭವಿಸ್ಬೇಕು ಅಷ್ಟೇ. ಬಿಡು, ನಮ್ಮ ಅಜ್ಜಿ ಹೆಂಗೂ ಬಸ್ಸಾರು ಮಾಡಿತ್ತು. ಇವಾಗ ವೆರೈಟಿ ನೋಡಿದ್ರೆ ಇವಳ ಇದೆಯಾ? ಬಸ್ಸಾರು ಚೆನ್ನಾಗಿರುತ್ತೆ. ಕಾರ್ತಿ ಅಂತ ತಗೊಂಡ್ರೆ ಮನೆಗೆ ತಿಂದ್ರೆ ಬೇಜಾರು. ಕಾರ್ತಿ ಅಂತ ತಗೊಂಬ.
ಏನು ಮನೆ ನೀನು ಬರಲ್ಲೇನಾ? ನೀನು ಬರಲ್ಲ, ಬಾ ಹೋಗೋಣ. ಏನಕ್ಕೆ ಬೇಡ, ಬಾ. ಏಮೇ ಪೆಕ್ಸಾ? ಅಯ್ಯೋ ಮರ್ತೋಗ್ಬಿಟ್ನಲ್ಲೋ. ತಗೊಂಡು ಬಂದಿದ್ದೀನಿ, ಬಾ. ಆಮೇಲೆ ಕೊಡ್ತೀವಿ. ನಮ್ಮ ಪೂರ್ವಿಗಿಲ್ಲ, ನಿನಗೆ ಮಾತ್ರ. ಹಾಂ, ನಿನಗೆ ಮಾತ್ರ, ನಿನಗೆ ಮಾತ್ರ ಆಯ್ತಾ? ಎಲ್ಲಿಗೆ ಹೋಗಿ? ಮೋನಿ ಮೋನಿ ಯಾಕೋ ಕಣ್ಣು ಮುಚ್ಕೊಂತ ಇದೀಯಾ? ಹಂಗೆ ಬರ್ತೆ ತೆಗಿ. ಲೈಟ್ ಹೊಡಿತೈತಾ? ಗೈಸ್ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಕರ್ಕೊಂಡು ಹೋಗ್ತೀಯ ಮಾಮ್? ನೀನು ಮಾಡಿದ್ದು ನಡಿ, ನೀನು ಹೇಳ್ಬೇಕಾಗಿತ್ತು. ಮೂರು ದಿನ ಹಂಗೆ ಅಂದಿತ್ತು. ನಮ್ಮಮ್ಮಗೆ ಹೇಳ್ದೆ ಅಡುಗೆ ಮಾಡು ಅಂತ. ಆ ಅಮ್ಮನ ನಂಬಲೇ ಇಲ್ಲ. ಗೈಸ್ ಇಲ್ಲೇ ನಮ್ಮೂರ ಹತ್ರ ಮಂಜುನಾಥ ಗ್ರ್ಯಾಂಡ್ ಅಂತ ಹೋಟೆಲ್ ಇದೆ. ಅಲ್ಲಿಗೆ ಬಂದಿದ್ದೀವಿ. ಸುಳ್ಳು ಹೇಳಿಕ್ಕೆ ಹೋಟ್ಲಿಗೆ ಕರೆಸಿದ್ದಾರೆ. ನಾವು ಈ ಪಾರ್ಟಿ ನಂಬ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿದ್ರೆ ಮಾಡಿದ್ದು ಮಾರಾಯ ಅಂತಾರಲ್ಲ ಇದೆ. ಏನಮ್ಮ ಅಷ್ಟೇ ಅಲ್ಲ. ಇದು ದೆವ್ವ ಹೆಂಗೈತೆ. ಗೈಸ್ ಬ್ಲಾಗ್ ಮಾಡು ಅಂದರೆ ಏನು ಮಾಡ್ತಾಳೆ ನೋಡಿ. ಮಾಡಿ ಇನ್ನೊಂದ್ಸರಿ ಮಾಡು. ಬಾಯ್. ನೋಡಿ ಗೈಸ್, ನೋಡಿ ಗೈಸ್, ನಮ್ಮ ಪೂರ್ವಿ ಏನೋ ಕೇಳಿದ್ಲು, ಫೋನ್ ಬೇಕಂತೆ. ಅದಕ್ಕೆ ಸಪ್ಪೆ ಮಕ್ಕೆ ಆಗ್ಬಿಡು. ಅಳ್ತಾ ಇದ್ದಾಳೆ ಗೈಸ್, ನಮ್ಮ ಪೂರ್ವಿ ಅಳ್ತಾ ಇದ್ದಾಳೆ. ಹಾಯ್, ಹಾಂ ಅಳ್ತಾ ಇದ್ದಾಳೆ. ಅಲ್ಲಿ ನೋಡು. ನಮ್ಮ ಪೂರ್ವಿಗ ಬಂದ್ಬಿಡ್ತು ಗೊತ್ತು. ನಿಮ್ಗೇನು ಬೇಕು ಗೊತ್ತು ಗೈಸ್? ನಮ್ಮ ಗೌತಮ್ ಬರ್ಡೇಗೆ ಇವತ್ತು ಹೋಟ್ಲಿಗೆ ಕರ್ಕೊಬಂದಿದ್ದೀವಿ ಊಟ ಮಾಡೋದಕ್ಕೆ ಅಂತ. ಇನ್ನೇನು ಗೊತ್ತಿಲ್ವಾ ನಿಮಗೆ? ಗೌತಮ್ ಬರ್ಡೇ ವಿಶ್ ಮಾಡ್ರಿ ಮಾಮನ ಬರ್ಡೇ ವಿಶ್ ಮಾಡು. ಹಲೋ ಅಥವಾ ನಿನ್ನ ಬರ್ಡೇ ಅಂದರೆ ಯಾರು ನಮ್ಮ ತಲೆ ಹೋಗು. ಎತ್ತಾಗೋತು ತಲೆ ಮೇಲೆ ನೋಡಿ ಎಷ್ಟು ತಲೆ ಬಗ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಅವನು. ಇವ್ರು ನೋಡಿ ಎಲ್ಲರೂ ಆರ್ಡ್ರ್ ಕೊಡೋದಕ್ಕೆ ಹೋಗಿದ್ದಾರೆ. ಕೈಯತ್ತ ಹಂಗೆಲ್ಲ ಮಾಡಬಾರ್ದು. ಗೈಸ್ ನೋಡಿ ನಮ್ಮ ಪೂರ್ವಿ ಏನು ಮಾಡ್ತಿದ್ದಾಳೆ. ಕೋಲ್ಡ್ ವಾಟರ್ ತಗೊಬಂದಿದ್ದಾಳೆ. ಅದರಲ್ಲಿ ಕೈ ಎದ್ದಿ ತಿಂತಾ ಇದ್ದಾಳೆ. ಹಿಂಗೆ ಬಾಯಿಗೆ ಇಡ್ತಾ ಇರೋದು. ಬ್ಯಾಡ್ ಗರ್ಲ್. ನಮ್ಮ ಪೂಜಾ ನೋಡಿ ಗೈಸ್ ಅಲ್ಲಿದ್ದಾಳೆ. ಇಲ್ಲಿ ನೋಡಿ ಕಾಣಿಸ್ತಾ? ಪರವಾಗಿಲ್ಲ, ನಮ್ಮ ಭಯ ಬೀಳಲ್ಲ ಗೊತ್ತಾ ಅವಾಗೆಲ್ಲ. ಹಾಂ ಅವಾಗೆಲ್ಲ ಭಯ ಬೀಳಲ್ಲ ನಂಗೆ ಗೊತ್ತಾ. ಹೌದಾ? ಒಂದೇ ಸರಿ ಗೈಸ್ ನೋಡಿ. ಡೈನೋಸರ್ ಅಂದಿದ ತಕ್ಷಣ ಭಯ ಬೀಳ್ತಾ ಇದ್ದಾರೆ. ಲಾಸ್ಟ್ ಟೈಮು ಜಾಲಿವುಡ್ಗೆ ಹೋದಾಗ ಅಲ್ಲ, ಜಾಲಿವುಡ್ಗೆ ಹೋದಾಗ ಡೈನೋಸರ್ ಭಯ ಬಿದ್ದಿರೋದು. ಯಾರು? ನೀನಾ? ನಾನು ಇದು ಈ ಡ್ರೆಸ್ ಅಲ್ಲ, ಬೇರೆದು. ನಮ್ಮ ಪೂಜಾ ನೋಡಿ ಗೈಸ್ ಆರ್ಡ್ರ್ ಮಾಡಿ ಸಾಕಾಗೋಯ್ತು. ಬರ್ತಾ ಇದ್ದಾಳೆ ಇವಾಗ. ಏನ್ಮಾ? ಹಾಂ ಏನಕ್ಕೆ
ಏ ಹೋಗಮ್ಮ, ಯಾಕಂತೆ ರೈಸ್ ಈಗ ಜೀರಾ ರೈಸ್ ಮತ್ತು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ರು, ಬಂದಿದೆ. ಇನ್ನೂ ಬಂದೇ ಇಲ್ಲ ಅವರು. ಇವಳು ನೋಡಿ ಗೈಸ್, ಬರೀ 2 ಮಾತ್ರ ಬಂತು. ನಮ್ಮ ಪೂರಿ ಫೋನ್ ಕೊಟ್ಟರೆ ಸಾಕು, ಏನು ಬೇಡ. ಅಲ್ಲ ಪೂರ್ವಿ, ಮನಿ ಜೀರಾ ರೈಸ್ ಬೇಕಾ, ಫ್ರೈಡ್ ರೈಸ್ ಬೇಕಾ? ಜಾಯಿನ್ ಮಾಡ್ಕೊಬಿಡೋಣ. ಜಾಯಿನ್ ಮಾಡಬೇಕು, ಬಾಳ್ತಾರಿರೋ ಅವ್ರು ಬರ್ತಾರೆ. ಜಾಯಿನ್ ಮಾಡಿದ್ರೆ ಎಲ್ಲರೂ ಒಂದೇ ಹತ್ರ ಕುತ್ಕೊಬಂದು. ರವಿ ಮಾಮ ಅವರು ಬರ್ತಾ ಇದ್ದಾರಂತೆ. ಹೌದಾ? ರವಿ ಮಾಮ ಅತ್ತೆನೂ ಬರ್ಬೋದು. ಮೂರ್ತಿ ಮಾಮ ಎಲ್ಲ ಹೋಯ್ತವ ಗೈಸ್. ಪನ್ನೀರ್ ಬಟರ್ ಮಸಾಲ ಬಂದಿದೆ. ಇದೇನಿದು? ಪಾಲಕ್ ಪನ್ನೀರ್. ಮಶ್ರೂಮ್ ಮಸಾಲಾನು ಬಂದಿದೆ. ಕಟ್ ಮಾಡಿದ್ದಾರೆ ನೋಡಿ, ಎಷ್ಟು ವೆರೈಟೀಸ್ ಇದೆ. ಗೈಸ್, ನಮ್ಮ ಪೂಜಾಗೆ ರೋಟಿ ಬೇಡವಂತೆ. ಯಾರು ಹೇಳಿದ್ದು? ಚಿನಿ, ನಿನಗೆ ಅವಳಿಗೆ ಬೇಡ ಅಂತ, ಅವಳಿಗೆ ಫೋನ್ ಬೇಕಂತೆ. ಫೋನು ಎತ್ತಿಗೆ ಬೇಗ. ಆಮೇಲೆ ಆಡ್ಬೇಕೇನಾ? ಊಟ ಮಾಡಕ್ಕೆ ಬಂದಿರೋದು, ಮೂತಿ ಎಲ್ಲ ಇಟ್ಬಾರ್ದು. ನಮ್ಮ ಪೂರ್ವಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹೊಡಿತಿರೋ ನೋಡು. ಓ, ಮನೆಗೆ ಬಾ, ನಿಂಗೆ ಹೇಳ್ತೀನಿ. ಗೈಸ್, ಇನ್ನಾದರೂ ತಿಂತಾ ಕೂತ್ಕೊಂಡಿದ್ದಾರೆ ನೋಡಿ. ಎಲ್ರದ್ದು ಆಯಿತು, ಎಲ್ಲರೂ ಎದ್ದು ಹೋಗ್ಬಿಟ್ಟಿದ್ದಾರೆ. ಇವ್ರು ಇನ್ನೂ ತಿಂತಾ ಇದ್ದಾರೆ ಇಲ್ಲಿ. ಎಷ್ಟೊತ್ತಮ್ಮ ತಿನ್ನೋದು ನೀನು? ಎದ್ದೋಳಮ್ಮ ಬೇಗ. 1 ಅವರ್ ಮಾಡ್ತೀಯ. ನೋಡಿ ಎಷ್ಟೊಂದು ಬಿಡಿಸಿ ಕಸ್ಕೊಟ್ಟಿಲ್ವಾ? ಎಲ್ಲ ತಿನ್ಬೇಕು ತಾನೆ. ಚೆನ್ನಾಗಿಲ್ಲ. ಇಷ್ಟ ಆದರೆ ತಿಂತೀವಿ, ಇಲ್ಲಾಂದರೆ ಇದೆಲ್ಲ ಗೈಸ್ ವೆಯ್ಟ್ ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ಈ ಸ್ಲಿಪ್ಪರ್ ಬಿಚ್ಚಬೇಕು. ನಲೆ ಎಷ್ಟು? 91. 4 ಕಿಲೋ ಕಮ್ಮಿ ಆಗಿಬಿಟ್ಟಿದ್ಯಾ? ಓ ಮೈ ಗಾಡ್. ಚಿನ್ನಿ ಕಾಯಿನ ಹಾಕ್ಬಿಟ್ಟು ಹತ್ತೋದು ಬೇಡ. ಇರು ಹಂಗೆ ಇರು ಪೂಜಾ. 7ನ ಹತ್ತಿಸ್ಬಿಟ್ಟು ಹಂಗೆ ಇರು. ಅತ್ತೆ ಎಷ್ಟು? ಅಷ್ಟೇ. ನಿಮ್ಮ 55 ಚಿನ್ನಿನ್ 55 ಕಿಲೋ ನೀನು. ಯಾಕ್ರೆ ಇನ್ನೂ 2 ರೂಪಾಯಿ ಇದ್ರೆ ಅವಳಿಗೆ ನೋಡ್ಬೇಕಂತೆ. ಅವಳು ನೋಡ್ಬಿಡ್ಲಿ, ಅವಳಿಗೂ ಆಸೆ. ಹ್ಞೂ, ನಂಗೆ ಬೇಡ. ನಂಗೆ ಗೈಸ್ ನೋಡಿ, ಗೈಸ್ ಏನು ಹೇಳ್ತಾ ಇದ್ದಾರೆ. ಎಷ್ಟು ಇರಬೇಕು? ನಾನು ಎಷ್ಟಿದ್ದೀನಿ ಹೇಳು? ಅದಕ್ಕಿಂತ ಕಮ್ಮಿ ಇದ್ರೆ ಏನು ಕೊಡ್ತೀಯಾ? 65ಗಿನ್ನ ಮೇಲೆ ಇರಲ್ಲ. ಎಷ್ಟೆಷ್ಟಿರಲಿ 65ಗಿಂತ ಮೇಲೆ ಇರಲ್ಲ. ಹಾಂ, ನೋಡೋಣ. ಚೆಕ್ ಮಾಡ್ತೀಯಾ? 65 ಮೇಲೆ ಇದ್ದರೆ ನಾನು ನಿನ್ಗೆ 100 ರೂಪೀಸ್ ಕೊಡ್ತೀನಿ. ನಾನು 65 ಕೆಳಗಡೆ ಇದ್ದರೆ ನೀನು ಕೊಡಬೇಕು. ಹಾಂ, ಬೊಲೆ ಇದೆಯೇ ನೋಡಿ ಪೂಜಾ. ಮಿಕ್ಕಿರೋ ಪ್ಲೇಟಲ್ಲಿರೋ ತಿನ್ನೋ ಅಂತೈತೆ. ಅಲ್ಲ, ನೀನು 75 kg ಐತೆ ಇದೆಯಾ ಅಂತೈತೆ. ನಾನು 65 ಮೇಲೆ ಬಂದರೆ 100 ರೂಪಾಯಿನ ಇಲ್ಲ, ಐಸ್ ಕ್ರೀಮ್ ಕೊಡಿಸ್ಬೇಕು ಇನ್ನೊಂದು ಸರಿ. ಹತ್ಬಿಟ್ಟು ಆಮೇಲೆ ಎಷ್ಟು? 64. 100 ರೂಪೀಸ್.
ಅಲ್ಲಿ ಮುಟ್ಟಿರೋದು ಹೇಳೋದಲ್ಲ. ಇವನೆಷ್ಟು ಅವನು ಹೇಳು? 50 ಬರ್ಬೋದು. 40 50 ನಂದೇ 10 kg ಕಮ್ಮಿ. ಏಯ್ ಕಾರ್ ಲಾಕ್ ಮಾಡ್ದ? ಗೈಸ್ ನಾನು ಕರೆಕ್ಟಾಗಿ ಗೆಸ್ ಮಾಡಿದ್ದೀನಿ ಗೈಸ್ ಭರ್ಜರಿ ಊಟ ಇದ್ರು. ಮಂಜುನಾಥ ಬ್ರಾಂಚ್ ರೈಲ್ವೆ ಸ್ಟೇಷನ್ ರೋಡಲ್ಲಿ ರೈಲ್ವೆ ಸ್ಟೇಷನ್ ಟು ರಘುನಾಥಪುರ ಅಲ್ಲೇ ಮೇನ್ ರೋಡಲ್ಲೇ ಇದೆ. ಚೆನ್ನಾಗಿದೆ ಊಟ ಎಲ್ಲ. ಆದರೆ ನಮಗೆ ಗೋಬಿ ಇಷ್ಟ ಆಗಿಲ್ಲ. ಅದು ಗೋಬಿ ಬಂದು ಚಿಲ್ಲಿ ಗೋಬಿ. ನಾವು ಹೇಳಿದ್ದೆ ಬೇರೆ, ಅಲ್ಲಿ ಕೊಟ್ಟಿರೋದೇ ಬೇರೆ ಅಂತ ಹೇಳಿಲ್ವಾ? ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಖಾರ ಜಾಸ್ತಿ ಇತ್ತು. ಖಾರ ಅಂತಲ್ಲ, ಅದು ನಂಗೆ ಅಷ್ಟೇನು ಖಾರ ಅಂತ ಅನಿಸಿಲ್ಲ. ಒಂಥರ ಬೇರೆ ಫ್ಲೇವರು. ಅದು ಗೋಬಿ ನಮ್ಗೆ ಆರ್ಟಿಸ್ಟ್ ತಿಂದು ರೆಸ್ಟೋರೆಂಟ್ ಸ್ಟೈಲ್ ರೋಟಿ ಪಾಲಕ್ ಪನ್ನೀರ್ ರೋಟಿ ಚೆನ್ನಾಗಿತ್ತು. ರೋಟಿ ಮಶ್ರೂಮ್ ಜ್ಯೂಸ್ ತಗೊಳ್ತಾ ಇದ್ದಾರೆ. ಜ್ಯೂಸ್ ನೋಡಿ ತಗೋ ಬರ್ತಾ ಇದ್ದಾರೆ ಇವರು. ನಮ್ಮ ಬಜಾರಿ ಬರ್ತಾವಳೆ, ಬಜಾರಿ. ವಾಟರ್ ಮೆಲನ್ ಜ್ಯೂಸ್. ನನಗೆಲ್ಲಿ ಗೈಸ್ ನೋಡಿ ಗೈಸ್, ನಮ್ಮ ಪೂರ್ವಿ ಮೋದಿ ತಿರುಗಿಸ್ತಾವಳ ಅವಳು. ಅಲ್ಲಿ ನೋಡಿ ಗೈಸ್, ನಮ್ಮ ಪೂರ್ವಿ ಅವಳು ಮಾತ್ರ ಜ್ಯೂಸ್ ತಗೊಂಡಿದ್ದಾಳೆ, ನಮ್ಗೆ ತಗೊಂಡಿಲ್ಲ. ಮೋದಿ ನಂಗೆ ಮೋದಿ. ಇವಾಗ ನಮ್ಮ ಪೂರ್ವಿನೇ ನಮಗೆ ಶೇರ್ ಮಾಡ್ತಾಳೆ. ಅವಳದ್ರಲ್ಲಿ ಹಂಗೆ ನಾವು ಕೊಡ್ತೀವಿ. ಅಲ್ಲ ಚಿನ್ನಿ? ಇಲ್ಲಿ ನೋಡಿ ಇವನ್ನ ಕೇಳಿದ್ರೆ ಹಿಂಗಂತವ್ರೆ, ಹಿಂಗೆ ಇದೇ ಬೇಕು ಕೊಡು. ನೀನು ಮಗನಿದ್ರಲ್ಲಿ ಕುಡಿ, ನಾನು ಪೂರ್ವಿದ್ರಲ್ಲಿ ಕುಡಿತೀನಿ. ಓಕೆನಾ? ಏನದು ಲೆಮನ್ ಜ್ಯೂಸಾ? ಸೋಡಾ? ರೆಸ್ಟ್ ರೂಮ್ಗೆ ಹೋಗಿದೆ. ರೆಸ್ಟ್ ರೂಮ್. ಗೈಸ್, ನಮ್ಮ ಪೂರ್ವಿ ತಿಂದಿದ್ದೆಲ್ಲ ಆದಮೇಲೆ ಅಜ್ಜಿಗೆ ಅಂತ ಇದ್ದಾಳೆ. ಅಲ್ಲ, ತಿಂದೆ ಆಚೆ ಜ್ಯೂಸ್ ಎಲ್ಲ ಕುಡ್ದು ಖಾಲಿ ಮಾಡಾದ್ಮೇಲೆ ಅಜ್ಜಿಗೆ ಅಂತವಳೆ. ನಿಮ್ಮ ಅಜ್ಜಿಗೆ ಏನೋ ಚಿನ್ನಿ? ಏಯ್ ಪಾರ್ಸಲ್ ಮಾಡ್ಸೋಣ, ಕೇಳು ಅಜ್ಜಿನ ಫೋನ್ ಮಾಡಿ. ಸರಿ ಬನ್ರಿ, ಹೋಗೋಣ. ಟೈಮ್ ಆಯಿತು. ನಡೀರಿ. ಏನೋ 12 ಗಂಟೆಗೆ ತಿಂದಿರೋದು 55 kg ಇದೀನಮ್ಮ. ಇಲ್ಲಾಂದಿದ್ರೆ 1 kg ತಿಂದ್ಬಿಟ್ಟಿದ್ಯಾ? ಗೈಸ್, ಊಟ ಎಲ್ಲ ತಿಂದಿದ್ದಾಯ್ತು. ಈಗ ಹೊರಡ್ತಾ ಇದ್ದೀವಿ. ಕೇಳಿಸ್ಕೊಳ್ಳಿ ಗೈಸ್, ಪೂಜೆ ಇವಾಗ ಏನೋ ಅಂತಲ್ಲ ಅದಕ್ಕೆ. ಓಡಾಡೋಣ ಬಮ್ಮ, ಸ್ವಲ್ಪ ಕಾಸಡಿಂದ. ಗೈಸ್, ನಮ್ಮ ಪೂಜಾ ಜಾಸ್ತಿ ತಿಂದ್ಬಿಟ್ಟಿದ್ದಾಳಂತೆ. ವಾಕಿಂಗ್ ಮಾಡಬೇಕಂತೆ ಇವಾಗ. ಮನೆ ಹತ್ರ ಮಾಡೋಣ. ಅದಕ್ಕೆ ಲೆಮನ್ ಜ್ಯೂಸ್ ಕೊಡಿಸಿದ್ದು. ಅದು ಕುಡ್ದು ಇನ್ನೂ ಹೆವಿ ಆಗಿಬಿಟ್ಟಿದೆ ನನಗೆ. ನೋಡಿ, ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಚೆನ್ನಾಗೈತೆ ಪ್ಲೇಸು. ಹೋಗ್ಬಿಟ್ಟು ವಾಕ್ ಮಾಡೋಗು. ಸೆಕ್ಯೂರಿಟಿ ಅಂಕಲ್ ದೊಣ್ಣೆ ಎತ್ಕೊಂಡು ಬರ್ತಾನೆ. ಏನಕ್ಕೆ? ಕಾರ್ ಪಾರ್ಕಿಂಗ್ ಜಾಗ ಹೋಗಮ್ಮ. ಗೈಸ್ ನೋಡಿ, ಶ್ರೀ ಮಂಜುನಾಥ ಚೆನ್ನಾಗಿದೆ ಗೈಸ್. ಊಟ ಎಲ್ಲ ಅವಳು ಕರ್ಕೊ. ಅವ್ನು ಕುತ್ಕೊಂಡ ಆಲ್ರೆಡಿ ನೋಡು ಕಾರಲ್ಲಿ. ಹತ್ರಿ ಬೇಗ, ಹತ್ರಿ. ಎಲ್ಲ ಊಟ ಮುಗಿಸ್ಕೊಂಡು ಮನೆ ಹತ್ರ ಹೊರಡ್ತಾ ಇದೀವಿ ಇವಾಗ. ಮೊನ್ನೆ ನಾಳೆ ಗೌತಮಣ್ಣದ ಬರ್ಡೇ ವಿಶ್ ಮಾಡು ಮೊನ್ನಿ. ಅವ್ನು ನೋಡ್ತಾನೆ. ನೀನು ಚಿನ್ನಿ, ನೀನು ವಿಶ್ ಮಾಡ್ತೀಯಾ? ಆ ಕಡೆ ಮೂತಿ, ಈ ಕಡೆ ಕೈ. ಇಲ್ಲಿ ನೋಡಿ. ಕೇಳಿಸಿಲ್ಲ. ಅವಳು ಹೇಳೇ ಇಲ್ಲ ಏನು ಕೇಳ್ಸಕ್ಕಲ್ಲಿ. ಹೇಳೋ. ಯಾರಿಗೆ?
ನನ್ಗ ಇನ್ನೇನು ನನ್ನ ನಾಳೆದು ನಡಿ ನಡಿ ನಿಮ್ಮ ಅಜ್ಜಿ ಇವಾಗ ತಗೊಂತೈತೆ ನನ್ನ ಬಿಟ್ಬಿಟ್ಟು ಹೋಟ್ಲಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಬಂದ ಅಂತ. ಅಜ್ಜಿಗೆ ಏನು ತಗೊಂಡಿಲ್ಲಲ್ಲ. ನೋಡಿದ್ರ ನೋಡಿ ಗೈಸ್ ನಮ್ಮ ಪೂರ್ವಿ ಎಷ್ಟು ಶಾರ್ಪ್ ಇದ್ದಾಳೆ ಅಂತ. ಅಲ್ಲ ನಿನ್ ಮಕ್ಕಳೇ ತಗೊಂಡಿಲ್ಲಂತೆ, ಮಗಳಲ್ಲ ನಿನ್ ಮಕ್ಕಳೇ ತಗೊಂಡಿಲ್ಲ ಅಂತಾಳಂತೆ. ಓ ಮೈ ಗಾಡ್ ನಾವ ರೌಡಿ ಬೇಬಿ ಆಗ್ಬಿಟ್ಟಿದ್ದಾಳೆ, ರೌಡಿ ಬೇಬಿ. ಅವಾಗೂ ರೌಡಿ ಬೇಬಿ, ಇವಾಗೂ ರೌಡಿ ಬೇಬಿನೇ ಅವಳು. ಒಂದು ಸಾಂಗ್ ಹೇಳು ಚಿನಿ. ಚಿನಿ ಅವಳು ಬರದೇ ಇಲ್ಲ, ಅವಳನ್ನ ಹೇಳ್ತೇನೆ. ಅಲ್ಲ ಚಿನ್ನಿ, ನಿಂಗೆ ಬರದೇ ಇಲ್ಲ ಅಲ್ಲ ಆಡಾಡಕ್ಕೆ. ನಿಮ್ಮ ಮನೇಲಿ ಇಟ್ಬಿಟ್ಟು ಬಂದಿರೋ ಗೊತ್ತಾ ಗೈಸ್, ಅದೇ ಹೇಳಿ ಸೀಕ್ರೆಟ್. ಈಗ ಕೇಕ್ ಕಟ್ ಮಾಡೋಣ ಅಂದ್ಕೊಂಡ್ವಿ. ಎಲ್ಲರೂ ಮಲ್ಕೊಳ್ಳೋ ಟೈಮು. ನಾವು ಲೇಟಾಗಿ ಮಲ್ಕೊತೀವಿ. ಈ ಕಡೆ ಇವರೆಲ್ಲ ನಮ್ಮ ಮಂದಿತ ಒಬ್ರು ಮಿಸ್ಸಿಂಗ್ ಗೈಸ್ ಇವಾಗ ಕಟ್ ಮಾಡೋದಕ್ಕೆ. ಮತ್ತೆ ಅವ್ರ ಮನೇಲಿ ಯಾರು ಬರಲ್ಲ, ಅದಕ್ಕೆ ನಾಳೆ ಕಟ್ ಮಾಡೋಣ ಅಂತಂದರು. ಅದಕ್ಕೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ನಮ್ಮ ಪೂರ್ವಿ ನೋಡಿ ಏನು ಮಾಡ್ತಿದ್ದಾಳೆ ಇವಾಗ. ಪೂರ್ವಿ ಒಂದು ಡ್ಯಾನ್ಸ್ ಮಾಡ್ತಾಳೆ. ಯಾವ ಡ್ಯಾನ್ಸ್ ಕಲ್ತಿದ್ಯಾ ಚಿನಿ? ನಾನು ಕೇಳ್ತಾ ಇದ್ದೆ ಯಾವ ಸಾಂಗು ಅಂತ. ಯಾವುದೋ ಒಂದು. ಗೈಸ್ ಇವಾಗ ಇಬ್ಬರು ಮೂವರು ಸೇರ್ಕೊಂಡು ಒಂದು ಡ್ಯಾನ್ಸ್ ಮಾಡ್ತಾರೆ. ಆಡಿ ಆಡಿ ನೋಡೋಣ ಯಾವ ಡ್ಯಾನ್ಸ್ ಆಡ್ತೀರೋ ಅಂತ.